ಆಯ್ತು, ನಾನು ನಿನ್ ಜೊತೆಗಿದ್ದೀನಿ ನೋಡು. ಎಲ್ಲ ನಮ್ಮನೆಯವರೇ, ಹೆದರ್ಕೋಬೇಕು. ಮಾ ನಚೆ, ನೀವಿಬ್ರು ಭೂಮಿ ಜೊತೆ ನೀರಿ. ನಾನು ಹೋಗಿ ಆ ರಾಕ್ಷಸರ ವೇಷದಲ್ಲಿ ಬಂದಿದ್ ಯಾರು ಅಂತ CCTV ಫುಟೇಜ್ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಬರ್ತೀನಿ. ಎಲ್ಲೋ ಹೋಗ್ಬೇಡಿ, ನೀವು ತಂದ್ಬಿಟ್ಟೋದ್ರೆ ಯಾರಾದ್ರೂ ನನ್ನ ಸಾಯಿಸ್ಬಿಡ್ತಾರೆ. ನೋಡು, ನೀನು ನನ್ನ ಹೆಂಡತಿಯಾಗಿ ಇಷ್ಟೊಂದು ಹೆದರ್ಕೊಂತಾರ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಬೇಕು ಅಂತಿದ್ದೆ ಅಲ್ವಾ? ಹಾಗಿರ್ಬೇಕಾದ್ರೆ ಈ ತರ ಹೆದರ್ಕೊಂತಾರ ಯಾರು? ಹೀಗೆ ಹೋಗಿ ಹಾಕ್ಬಿಟ್ಟೆ. ಸಾಯಿಬ್ರೆ ಬೇಡ. ಆ CCTV ಫುಟೇಜ್ ಫೋನ್ ಬರೋ ತರ ನಾನು ವ್ಯವಸ್ಥೆ ಮಾಡ್ತೀನಿ. ಯಾವುದಕ್ಕೂ ಅಜಿತ್ಗೂ ಒಂದು ಕಾಪಿ ಕಳಿಸ್ಬಿಡ್ತೀನಿ. ಇನ್ನು ಫುಟೇಜ್ ಕಳಿಸಿ ನೀವು ಡೌನ್ಲೋಡ್ ಆಗ್ತದೆ. ಇಬ್ರು ನಮ್ಮ ಸೆಕ್ಯೂರಿಟಿನ ಹೊಡೆದು ಒಳಗಡೆ ಬಂದಿದ್ದಾರೆ. ಅವ್ನಿಗೆ ಏನಾಗಿದೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ರ ಐಡೆಂಟಿಟಿ ಗೊತ್ತಾಗ್ಬಾರ್ದು ಅಂತ ಮುಖಕ್ಕೆ ಮುಖವಾಡ ಹಾಕೊಂಡಿದ್ದಾರೆ. ಇಬ್ರು ಯಾರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಬೆಳಿಗ್ಗೆ ಆಗೋಷ್ಟರಲ್ಲೇ ಅವ್ನ ಹಿಡಿತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಆಗಕ್ ಚಾನ್ಸ್ ಇಲ್ಲ. ನಾನು ಅವನ್ನ ಬಿಡಲ್ಲ. ನನ್ ಬಿಟ್ಟು ಹೋಗ್ಬೇಡಿ. ಸರಿ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗ್ತೀವಿ? ಯಾಕ ಫೋನ್ ಕೊಡು. ಸದನ, ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ನಡೀತು ನೋಡಿ. ನಮ್ಮ ಮನೆಯಿಂದ ಎಕ್ಸಿಟ್ ಆಗೋದಕ್ಕೆ 2 ರೂಟ್ ಇದೆ. ಆ 2 ರೂಟಲ್ಲೂ ಬ್ಯಾರಿಕೇಡ್ಗಳನ್ನ ಹಾಕಿ ಬರೋ ವೆಹಿಕಲ್ಸ್ನಾಗಿರ್ಬೋದು, ಸಿವಿಲಿಯನ್ಸ್ನಾಗಿರ್ಬೋದು, ಎಲ್ಲಾರನ್ನೂ ಚೆಕ್ ಮಾಡಿ ಆ ಕ್ರಿಮಿನಲ್ಸ್ ಹೇಗಿದ್ರು ಅಂತ ಅವ್ರು ಹಾಕಿರೋ ಡ್ರೆಸ್ ಇದನ್ನೆಲ್ಲ ಸ್ಕ್ರೀನ್ ಶಾಟ್ ನಾನು ನಿಮ್ಗೆ ಕಳಿಸ್ತೀನಿ. ಅವ್ರನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಮ್ಮ ಕ್ರಿಮಿನಲ್ ಲಿಸ್ಟ್ ಅಲ್ಲಿ ಯಾರು ಮ್ಯಾಚ್ ಆಗುತ್ತಾ ಅಂತ ನೋಡಿ. ಹಾಗೆ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿರೋ ಎಲ್ಲಾ ಪೊಲೀಸ್ ಆಫೀಸರ್ಸ್ಗೂ ಈ ನ್ಯೂಸ್ ನ ಫ್ಲಾಶ್ ಮಾಡಿಸಿ ಇಮಿಡಿಯೇಟ್ ಆಗಿ. ನಿಮ್ಮಿಬ್ಬರ ಕೈಲೂ ನೆಟ್ಟ ಪ್ಲಾನಿಂಗ್ ಮಾಡಕ್ ಬರಲ್ಲ. ಪ್ರತಿ ಸಲ ಏನೋ ಮಿಸ್ ಆಗ್ತಾನೆ ಇರುತ್ತೆ. ಆ ಅಜ್ಜಿನ ಮುಗಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ಲಿಲ್ಲ. ಪ್ಲೀಸ್ ಶಟ್ ಅಪ್. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇದ್ಬಿಡು. ನನ್ ಬಾಯಿ ಮುಚ್ಚಿದ್ರೆ ಏನೂ ಆಗ್ಬಿಡಲ್ಲ ಮಾಮ್. ಹಾವನ್ನ ಅರೆ ಜೀವ ಮಾಡ್ಬಿಟ್ಟಿದ್ಯಾ. ಆ CCTV ಕ್ಯಾಮ್ರಾದಲ್ಲಿ ಆ ರೌಡಿಗಳ ಮುಖ ಕಂಡಿದೆ. ಹೇಳ್ಕೊಂಡ್ ಹೋಗಿರೋರ್ ಮುಖ ಕಂಡಿಲ್ಲ, ಮುಖವಾಡ ಹಾಕಿದ್ರು. ಆದ್ರೆ ಅಜಿತ್ತು ಆ CCTV ಕ್ಯಾಮ್ರಾ ಫುಟೇಜಸ್ ನೆಲ್ಲ ಚೆಕ್ ಮಾಡಿ ಆ ಎಲ್ಲಾ ಫುಟೇಜಸ್ ಗಳನ್ನ ಅವ್ನ್ ಸ್ಟೇಷನ್ ಕಳಿಸಿ ಬೆಳಗಾಗೋ ಅಷ್ಟರಲ್ಲಿ ಆ ಬಾಡ್ಗೆ ರೌಡಿಗಳನ್ನ ದರ ಅಂತ ನಾಯಿ ತರ ಹೇಳ್ಕೊಂಡ್ ಬರ್ತಾನೆ. ಸೇಫ್ಟಿಗೆ ಅಟ್ಲೀಸ್ಟ್ CC ಕ್ಯಾಮ್ರಾ ಆದ್ರೂ ಆಫ್ ಮಾಡೋಣ ಅಂದ್ರೆ ನೀವ್ ಅದಕ್ಕೂ ಬೇಡ ಅಂದ್ರಿ. ಹೌದು, ಬೇಡ ಅಂದೆ. ಅದಕ್ಕೊಂದ್ ಕಾರಣ ಇದೆ. ಹುಚ್ಚಿದ ನಾನು? ಇದಕ್ ಮುಂಚೆ ಪ್ರತಿ ಸಲ ಆ ಭೂಮಿನ ಸಾಯಿಸ್ಬೇಕು ಅಂತ ಅಟೆಂಪ್ಟ್ ಮಾಡ್ದಾಗ್ಲೆಲ್ಲ ಮನೆ CCTV ಕ್ಯಾಮ್ರಾನ ಸ್ವಿಚ್ ಆಫ್ ಮಾಡಿದೀನಿ. ಮೊನ್ನೆ ಅಜಿತ್ ಹೇಳಿಲ್ವಾ, CCTV ಕ್ಯಾಮ್ರಾನ ಆಫ್ ಮಾಡಿದ್ದಾರೆ ಅಂದ್ರೆ ಅದು ಮನೆಯವ್ರದೇ ಕೆಲಸ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನು ಅದನ್ನ ಆಫ್ ಮಾಡಿ ಇಡ್ಬೇಕಾಗಿತ್ತ? ಬುದ್ಧಿ ಇಲ್ವಾ ನನ್ಗೆ? ಅದೇ ಆ ಕೆಲಸ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಆಫ್ ಮಾಡದೆ ಬಿಟ್ಟಿದ್ದೆ ಈಗ ಇಲ್ಲಿವರೆಗೂ ಬಂದಿದೆ. ಆದ್ರೆ ತಪ್ಪು ನಮ್ದೇ ಅಂತ ಬೆರಳು ತೋರಿಸದೇ ಇರೋ ಹಾಗೆ ಮಾಡೋ ಜವಾಬ್ದಾರಿ ಈಗ ನಿಂದು ಅಶ್ವಿನಿ. ಓಕೆ, ಆ ಹುಡುಗರನ್ನ ನಾನು ಈಗಲೇ ಅಂಡರ್ಗ್ರೌಂಡ್ ಆಗೋಕೆ ಹೇಳ್ತೀನಿ. ನೋಡಿ, ಲೈಟ್ ಆಫ್ ಮಾಡಿದ್ರೆ ನಂಗೆ ನಿದ್ರೆ ಬರಲ್ಲ. ಲೈಟ್ ಆಫ್ ಮಾಡ್ಬಿಡಿ. ಏನಾಯ್ತು ಭೂಮಿ? ನಾನು ಇಲ್ಲೇ ಇದ್ದೀನಿ. ಏನಾಯ್ತು? ಮತ್ತೆ ಯಾಕಿದ್ದೆ? ಸರಿ ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ. ಏನಾಯ್ತು? ಯಾಕೆ ಕೂತ್ಕೊಂಡೆ? ನಾನು ಇಲ್ಲೇ ಇದ್ದೀನಿ ಭೂಮಿ. ಭೂಮಿ ನೋಡು, ಏನಾಗಿಲ್ಲ, ಕರೆಂಟ್ ಹೋಗಿದೆ ಅಷ್ಟೇ, ಹೆದರ್ಕೊಂಬೇಡ. ಏನು ಆಯ್ತು, ಆರಿಸ್ಬಿಟ್ಟೆ, ಬೆಂಕಿ ಇಲ್ಲ. ಇಲ್ಲಿ ನೋಡು, ಹೆದರ್ಕೊಂಬೇಡ. ನಾನ್ ನಿನ್ ಜೊತೆ ಇದ್ದೀನಿ, ಹೆದರ್ಕೊಂಬೇಡ, ಮಲ್ಕೊ. ಗುಡ್ ಮಾರ್ನಿಂಗ್ ಅಜಿತ್. ಏನ್ ಇವತ್ತು ಇಷ್ಟೊತ್ತಾದ್ರೂ ನೀನ್ ಹೊರಗಡೆ ವರ್ಕೌಟ್ ಮಾಡಕ್ಕೆ ಬರ್ಲಿಲ್ಲ? ಅದಕ್ಕೆ ನಾನೇ ಬಂದೆ. ಪಾಪ ಭೂಮಿನ ಈ ತರ ನೋಡಿ ನೀನ್ ತುಂಬಾ ಫೀಲಿಂಗ್ ಅಲ್ಲಿ ಇದ್ಯಾ ಅನ್ಸುತ್ತೆ ಅಲ್ವಾ? ಅವಳು ಸುಧಾರಿಸ್ಕೊಳ್ಳಿ. ಇವತ್ತು ವರ್ಕೌಟ್ ಮಾಡೋದಕ್ಕೆ ನಾನೇ ನಿನಗೆ ಕಂಪ್ನಿ ಕೊಡ್ತೀನಿ. ಓಕೆ, ಬಾ. ಬಾ ಅಜಿತ್. ನನ್ನ ಹೆಂಡತಿ ಈ ಸ್ಥಿತಿಯಲ್ಲಿ ಮಲಗಿದ್ದಾಳೆ. ನಾನು ನಿನಗೆ ಬಂದು ವರ್ಕೌಟ್ ಕಂಪ್ನಿ ಕೊಡ್ಬೇಕಾ? ನೀನೇ ರೂಮಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು. ಏನಾಯ್ತು? ಏನಿಲ್ಲ, ಸ್ವಲ್ಪ ಗಾಬರಿ ಆಗ್ಲ ಅಷ್ಟೆ. ನನಗ್ ಗೊತ್ತು ಅಜಿತ, ನೀವಿಬ್ರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸತ್ತೆ. ಈಗ ನೋಡು, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನ್ ಬಂದಿದ್ದೀನಲ್ಲ, ಭೂಮಿನ ನಾನ್ ನೋಡ್ಕೋತೀನಿ, ಸರಿನಾ? ಸಾಹೇಬ್ರೆ, ಅವ್ನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ಅಮ್ಮ. ನೋಡಿ,
ನಿನ್ ಜೊತೆ ನಾನಿದ್ದೀನಿ ಆಯ್ತಾ? ಭೂಮಿ, ಒಂದೆರಡು ನಿಮಿಷ. ಸತ್ಯನೇ ಬಂದಿರ. ನಾನು ಅವ್ರ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕು. ಅಮ್ಮ ಇನ್ನೇ ಇರ್ತಾರೆ. ಖುಷಿ. ಭೂಮಿ, ಇಲ್ಲೋಡು, ನಿನ್ ಜೊತೆ ನಾನು ಇರ್ತೀನಿ ಆಯ್ತಾ? ಸುಮ್ಮನೆ ಆದಷ್ಟು ಬೇಗ ಬಾ. ಭೂಮಿ, ನೋಡು, ಚೂರು ಕಾಫಿ ಕುಡಿತ್ಯಾ? ನಿನ್ ಕಾಫಿ ಕುಡಿದು ಮುಗಿಯೋಷ್ಟು ನಾನು ಬರ್ತೀನಿ. ನಾನ್ ನಿನ್ ಹತ್ರ ಏನ್ ಕೇಳ್ಕೊಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ತನಕ ನಾನು ನಿನ್ನ ಏನು ಕೇಳಿಲ್ಲ, ನೀನು ನಾನು ಕೇಳೋ ತರ ಏನು ಮಾಡಿಲ್ಲ. ಈಗ ನಾನು ನಿನ್ನ ಹತ್ರ ಕೇಳ್ಬೇಕು ಅನ್ನಿಸ್ತದ. ಅಪರೂಪಕ್ಕೆ ನಿನ್ನ ಹತ್ರ ಬೇಡ್ಕೊಂಡಿದ್ದೀನಿ, ಕೊಡ್ತೀಯ ಅನ್ಕೊಂಡಿದ್ದೀನಿ. ಅಗ್ನಿ ಸಾಕ್ಷಿ ಆಗಲ್ಲ. ಪೇಪರ್ನ ಸಾಕ್ಷಿಯಾಗಿ ಇಟ್ಕೊಂಡು ಭೂಮಿನ ಮದುವೆ ಆಗಿ ಮನೆ ಪಡಬಾರ್ದು ನೋವು ಮಾಡ್ತೀಯಾಳ, ಕಷ್ಟ ಪಡ್ತೀಯಾಳ. ಅದ್ ನನ್ನಿಂದ ನನ್ ಮಾತ್ರ ಗೊತ್ತು. ಇದಕ್ಕೆಲ್ಲ ಕೊನೆ ಯಾವಾಗ ಅಂತ ನನಗ್ ಮಾತ್ರ ಗೊತ್ತು. ಅದ್ ಯಾವಾಗ ಗೊತ್ತಾ? ನಮ್ಮಿಬ್ರು ಮದ್ವೆಗೆ ಸಾಕ್ಷಿಯಾಗಿ ಆ ಪೇಪರ್ ಮೇಲಿರೋ ದಿನಾಂಕ ಎಕ್ಸ್ಪೈರಿ ಆದಾಗ ಎಲ್ಲದಕ್ಕೂ ಕೊನೆ. ಅಲ್ಲಿವರೆಗೂ ನೀನೇ ಕಾಪಾಡ್ಬೇಕು. ನಾನು ಅವಳ ಕಾಪಾಡ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದೇನಿ. ಎಲ್ಲೋ ಒಂದ್ ಕಡೆ ನನಗ್ ಗೊತ್ತಿಲ್ದಿರೋ ಹಾಗೆ ಸೋಲ್ತಿದ್ದೀನಿ. ಒಂದು ಹೆಣ್ಣನ್ನ ಯಾವ ಭರವಸೆ ಕೊಟ್ಟು ಈ ಮನೆ ಕರ್ಕೊಂಡ್ ಬನ್ನೋ ಹಾಗೆ ಅವಳನ್ನ ವಾಪಸ್ ಕಳಿಸ್ಬೇಕು. ಕಳಿಸೋವರೆಗೂ ಅವಳನ್ನ ತುಂಬಾ ಜೋಪಾನವಾಗಿ ಇಟ್ಕೋಬೇಕು. ಅವಳನ್ನ ಕಾಪಾಡ್ಕೊಳ್ಳೋ ಶಕ್ತಿ ನನಗ್ ಕೊಟ್ಟು ಅವಳಿಗೆ ನೀನ್ ಕಾವಲಾಗಿರು. ಅವಳನ್ನ ಜೋಪಾನ ಮಾಡು ಅಂತ ಕೈ ಮುಗಿದು ಬೇಡ್ಕೊಟ್ಟಿದೆ. ನಿನ್ನ ಜೊತೆ ನನ್ನ ಕತೆ ಅಂತ ಅವಳ ಕೈ ಹಿಡ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದ. ನಿನ್ನ ಜೊತೆ ನನ್ನ ವ್ಯಥೆ ಅಂತಾಗಿದೆ ಅವಳ ಪಾಡು. ಅವಳ ಜೊತೆ ಹೇಗ್ ಕತೆ ಶುರು ಮಾಡಿದ್ನು ಹಾಗೆ ಆ ಕತೆ ಹ್ಯಾಪಿ ಆಗಿ ಭೂಮಿ, 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 ಏನಾಯ್ತು ನಿಂಗೆ? ಅಜಿತ್, ಏನಾಯ್ತು? ಭೂಮಿ, ಮಂಗಳಾರತಿ ಕೊಡೋಣ ಅಂತ ಮಂಗಳಾರತಿ ತಟ್ಟೆನ ಹತ್ರ ತಗೊಂಡೋದ್ರೆ ಅದಕ್ಕೆ ಭಯ ಪಟ್ಕೊಂಡು ಮೂರ್ಛೆ ಹೋಗ್ಬಿಟ್ಲು. ಲಚ್ಚಿ, ಬೇಗ ಬಾರೋ, ಭೂಮಿ ಪ್ರಜ್ಞೆ ತಪ್ಪಿದಾಳೆ. ಭೂಮಿ, ಎದ್ದೆ ಭೂಮಿ. ಲಚ್ಚಿ, ಬೇಗ ಬಾ. ಅವನು ದೂರ ಕಳಿಸಿ ಅವನ್ನ. ಯಾಕೆ ಹೆದರ್ಕೊಂಡು ಇದೆಯಾ? ಅಲ್ಲಿ ನೋಡಲ್ಲಿ ಅವನ ನಚ್ಚಿ ಭೂಮಿ, ಕಣ್ಬಿಡು. ಅದಕ್ಕೆ ರಿಲ್ಯಾಕ್ಸ್. ನೋಡಿ, ಇದು ಸ್ಟೆಥೋಸ್ಕೋಪ್. ಇದರಿಂದ ಏನು ತೊಂದರೆ ಇಲ್ಲ. ಪ್ಲೀಸ್ ರಿಲ್ಯಾಕ್ಸ್. ನಾನು ನಿಮ್ ಮೈದ್ನ ನಚ್ಚಿ ನನಗ್ ನೀವ್ ಫೋನ್ ಮಾಡಿ US ಇಂದ ಕರೆಸ್ಕೊಂಡ್ರಲ್ಲ, ಮರ್ತೋಯ್ತಾ? ನಿಮ್ ಒಂದ್ ಮಾತಿಗೆ ನಾನು ಇಲ್ಲಿವರೆಗೂ ಬರಕ್ ಒಪ್ಕೊಂಡೆ. ನಾನು ನೀವು ಇಬ್ರು ಸೇರಿ ಕಿತಾಪತಿ ಮಾಡಿ ಸತ್ಯಣ್ಣ ಅಜಿತ್ ಬ್ರೋನ ಕಾಂಪ್ರಮೈಸ್ ಮಾಡೋಂಗ್ ಮಾಡ್ಕೊಳ್ಳಿಲ್ವಾ? ನೀವ್ ಬರ್ದಿದ್ ಲೆಟರ್ ಓದಿ ಅಜಿತ್ ಬ್ರೋ, ನಾನ್ ಹೇಳಿದ್ ಸುಳ್ಳು ಕೇಳಿ ಸತ್ಯಣ್ಣ ಇಬ್ರು ಓಡ್ ಬಂದಿದ್ರು. ನೆನ್ಪಾಯ್ತಾ? ನಚ್ಚಿ, ನೀನ್ ಚೆಕ್ ಮಾಡಿ. ನಥಿಂಗ್ ಟು ವರಿ. ಸ್ವಲ್ಪ ಸ್ಟ್ರೆಸ್ ಇದೆ ಅಷ್ಟೇ. ಆ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ಒಂದೇ ಒಂದು ಇಂಜೆಕ್ಷನ್ ಕೊಡ್ತೀನಿ, ಓಕೆನಾ? ಭಯ ಪಡ್ಬೇಡಿ, ಅದಕ್ಕೆ ಏನೂ ಆಗಲ್ಲ. ಇಟ್ಸ್ ಓಕೆ. ಬ್ರೋ, ನನ್ ಜೊತೆ ಆಚೆ ಬಾ. ಅವನ್ ಬರ್ತಾನೆ, ನೀನ್ ಮಲ್ಕೊ. ನಚ್ಚಿ, ಭೂಮಿ ಕಂಡೀಷನ್ ಹೇಗಿದೆ? ಅವ್ರಿಗೆ ಯಾಕೆ ಭಯ ಕಡಿಮೆ ಆಗ್ತಿಲ್ಲ? ಯಾವ್ದಾದ್ರು ಸ್ಪೆಷಲಿಸ್ಟ್ ತೋರ್ಸೋಣ? ನೋ ಬ್ರೋ, ಅದರ ಅಗತ್ಯ ಇಲ್ಲ. ಅಲ್ಲ, ದೇವ್ರ ಮಂಗಳಾರತಿ ನೋಡಿ ಯಾಕೆ ಅಷ್ಟೊಂದು ಹೆದರ್ಕೊಳ್ಳೋಳು? ನಮ್ ಪಾಲಿಗೆ ದೇವರ ಆರ್ತಿ ನಿಜ, ಆದ್ರೆ ಅತ್ತಿಗೆ ಪಾಲಿಗೆ ಅದು ದಗ ಉರಿತಿದ್ದ ಜ್ವಾಲೆ. ಅದಕ್ಕೆ ಮಂಗಳಾರತಿ ನೋಡಿ ಅತ್ತಿಗೆ ಹೆದರ್ಕೊಂಡ್ರು. ಅತ್ತಿಗೆಗೆ ಅಷ್ಟು ಹತ್ರದಿಂದ ಬೆಂಕಿ ನೋಡಿ ಶಾಕ್ ಆಗಿದೆ. ಎಲ್ಲಿ ತಾನೂ ಸುಟ್ಟು ಹೋಗ್ತೀನೋ ಅಂತ ಪ್ಯಾನಿಕ್ ಆಗಿದೆ. ಅದೇ ರಾವಣನ್ ದಹನ ಆಯ್ತಲ್ಲ ಆಗ, ಅದ್ರ ಜೊತೆ ಪಟಾಕಿ ಶಬ್ದ ಅದು ಸೇರ್ಕೊಂಡು ಇನ್ನ ಜಾಸ್ತಿ ಭಯ ಹುಟ್ಟಿಸಿದೆ. ಆದ್ರೆ ಅತ್ತಿಗೆಗೆ ನಾನ್ ಕೊಡೋ ಮೆಡಿಸಿನ್ ಕಿನ್ನ ಮುಖ್ಯವಾಗಿ ಬೇಕಾಗಿರೋದು ನೀನ್ ಅವ್ರ ಜೊತೆ ಇರೋದು. ನೀನ್ ಅವ್ರ ಜೊತೆ ಇದ್ದು ಅವ್ರಿಗೆ ಖುಷಿ ಆಗೋ ತರ ಏನಾದ್ರು ಮಾತಾಡೋದು. ಆದ್ರೆ ಅವ್ರನ್ನ ಯಾವ ಕಾರಣಕ್ಕೂ ಒಬ್ಬಂಟಿ ಆಗೋಕ್ ಬಿಡ್ಬೇಡ. ಹೌದು ಅಜಿತ್, ಅವ್ರು ಸ್ವಲ್ಪ ಚೇತರಿಸ್ಕೋ ತನಕ ನೀನು ನಿನ್ ಕೆಲ್ಸಕ್ಕೆ ರಜೆ ಹಾಕು. ಅಜಿತ್, ಒಂದ್ ನಿಮಿಷ. ಅವತ್ತು ರಾವಣನ ದಹನ ದಿನ ಒಂದು ಗಲಾಟೆ ಮಾಡಿದ್ರ, ಆ ರಾಸ್ಕಲ್ಸ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಯ್ತಾ? ಇಲ್ಲ, ಅವ್ರು ಸಿಟಿ ದಾಟಿ ಹೋಗ್ಬಾರ್ದು ಅಂತ ಎಲ್ಲಾ ಕಡೆ ನಾಕ ಬಂದೇ ಹಾಕ್ಸಿದೀನಿ. ಅವ್ರು ಈ ಊರಂತೂ ದಾಟಲ್ಲ, ಅದಂತೂ ಗ್ಯಾರಂಟಿ. ಪ್ರತಿ ಗಲ್ಲಿ ಹುಡ್ಕದಕ್ಕೆ ಹೇಳಿದ್ದೀನಿ. ಭೂಮಿ ಹುಷಾರಾಗ್ತಿದ್ದ ಹಾಗೆ ನಾನ್ ಮೊದ್ಲು ಕೆಲ್ಸ ಅವ್ರನ್ನ ಹುಡುಕಿ ಅವ್ರ ಮೂಳೆ ಮುರ್ಜತೆ. ಆ ರಾವಣನ್ ಬೊಂಬೆಗ್ ಸಿಕ್ಕಾಕೊಂಡು ಆ ಭೂಮಿ ಸುಟ್ಟೋಗ್ದಿದ್ರು ಏನಂತೆ, ಅದಾದಾಗ್ಲಿಂದ ಗಡಗಡ ಅಂತ ನಡ್ಕೊಂಡ್ ಸಾಯ್ತಾ ಇದ್ದಾಳೆ.
ಅದನ್ನ ನೋಡಿದ್ರೆ ನನಗದು ಏನೋ ಒಂಥರ ಮಜಾ ಸಿಗ್ತಾ ಇದೆ. ನೀನ್ ಇಷ್ಟಕ್ಕೆ ಸ್ಯಾಟಿಸ್ಫೈ ಆದ್ರೆ ಅಜಿತ್ ಜೊತೆ ನಿನ್ ಮದ್ವೆ ಆಗಲ್ಲ. ಅಜಿತ್ ಜೊತೆ ನನ್ ಮದ್ವೆ ಆಗಲ್ಲ ಅದು ಇದು ಅಂತೆಲ್ಲ ಹೇಳಿದ್ರೆ ಮೊದಲು ನಿನ್ನೆ ಸಾಯಿಸ್ತೀನಿ. ಅವ್ಳು ಹೇಳಿರೋದ್ರಲ್ಲಿ ತಪ್ಪೇನಿದೆ ಬೇಬಿ? ನಿನ್ನ ಕನ್ಸಿನ ಕೂಸು ಕಣ್ ಬಿಡ್ಬೇಕು ಅಂದ್ರೆ ಆ ಭೂಮಿ ಕಣ್ಣು ಶಾಶ್ವತವಾಗಿ ಮುಚ್ಚಬೇಕು. ಹೇಗೂ ಈಗ ಭೂಮಿ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದಾಳೆ. ಆ ಹೆದರಿಕೆನ ನಾವ್ ಯಾಕೆ ಅಡ್ವಾಂಟೇಜ್ ಆಗಿ ತಗೋಬಾರ್ದು? ಹೌದು, ಅರ್ಥ ಆಗಿರೋ ಕೆಲ್ಸನ ಪೂರ್ತಿ ಮಾಡೋದಕ್ಕೆ ಒಂದ್ ಚಾನ್ಸ್ ಇದೆ ನಮ್ಗೆ. ಈಗ ಅರೆ ಹುಚ್ಚಿ ಆಗಿರೋಳ್ನ ಪೂರ್ತಿ ಹುಚ್ಚಿ ಮಾಡ್ಬಿಡೋಣ. ವಿಲ ವಿಲ ಅಂತ ಒದ್ದಾಡ್ಬೇಕು. ಹಾಗ್ ಮಾಡೋಣ. ಅಂದ್ರೆ ಅವಳನ್ನ ಪೂರ್ತಿ ಹುಚ್ಚಿ ಮಾಡೋಣ ಅಂತ ಡಿಸೈಡ್ ಮಾಡಿದೀರಾ? ಎಸ್, ಬ್ರಿಲಿಯಂಟ್ ಮೇಡಮ್. ಇಷ್ಟೆಲ್ಲ ಆದ್ಮೇಲೆ ನಾವೇ ಭೂಮಿಗೆ ಏನಾದ್ರೂ ಮಾಡ್ಬಿಟ್ಟು ಭಯ ತಡ್ಕೊಳಕಾಗ್ದೆ ಭೂಮಿ ಆತ್ಮಹತ್ಯೆ ಮಾಡ್ಕೋಬಿಟ್ಲು ಅಂತ ಹೇಳ್ಬಿಡ್ಬೋದು. ಎಕ್ಸಾಕ್ಟ್ಲಿ. ಆಗ ಈ ಕೊಲೆ ಕೇಸ್ ಆಗಲ್ಲ, ಸೂಸೈಡ್ ಅಂತ ಅನ್ಸ್ಕೊಳ್ಳುತ್ತೆ. ಆ ಭೂಮಿಗೆ ಏನೋ ಒಂಚೂರು ತೊಂದರೆ ಆದ್ರೂ ಅದು ನಮ್ಮಿಂದನೇ ಅಂತ ಅನುಮಾನ ಪಡೋ ಅಜಿತ್ತು ಇದು ಸೂಸೈಡೇ ಅಂತ ನಂಬೋ ಹಾಗೆ ನಾವು ಮಾಡೋಣ. ಸೊ ನೆಕ್ಸ್ಟ್ ನೀವಿಬ್ರು ಏನ್ ಮಾಡ್ಬೇಕು ಅಂದ್ರೆ, ಬಟ್ ಮಾಮ್, ನಾವ್ ಏನೇನೋ ಮಾಡಿ ಆ ಭೂಮಿ ಎದುರ್ಕೊಂಡ್ಬಿಟ್ರೆ ಅಜಿತ್ಗೆ ಡೌಟ್ ಬರೋದು ಫಸ್ಟ್ ನನ್ ಮೇಲೆ. ಅದಕ್ಕೆ ಇದ್ರಲ್ಲಿ ಒಂದ್ ಸಣ್ಣ ಟ್ವಿಸ್ಟ್ ಇಲ್ಲ. ಏನ್ ಟ್ವಿಸ್ಟು? ಸೂಪರ್. ಭೂಮಿನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದೆ ಈ ಮನೆಯವರು. ನಮ್ಮನೇಲಿ ಯಾರು ಈ ತರ ಕೆಲಸ ಮಾಡೋಕ್ ಸಾಧ್ಯ? ನೀವು ಭೂಮಿಗೆ ಒಂದ್ ಚಾಕ್ಲೇಟ್ ಕೊಟ್ರಂತೆ, ಅದನ್ನ ತಿಂದಾದ್ಮೇಲೆ ಅವ್ಳಿಗೆ ತಲೆನೋವು ಬರ್ತಿದೆ ಅಂತ ಮಲಗೋದಿಕ್ಕೆ ರೂಮ್ ಒಳಗಡೆ ಹೋದ್ವಿ. ಹೌದು ತಾನೆ? ಮಾತಾಡು ದೇವಿಯಾನಿ, ನನ್ ಮಗ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ದೇವಿಯಾನಿ, ಇದು ನಿಜ ಅಂತ ಏನಾದ್ರೂ ಆದ್ರೆ ಇವರಿಬ್ರಿಗೂ ಸುಪಾರಿ ಕೊಟ್ಟಿದ್ದು ನೀವೇ ತಾನೆ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.